ಈಗ ಕುರ್ಚಿ ಕಿತ್ತಾಡೋದ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾ ಇದ್ರಿ. ನಾನು ಹಂಗೆ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ಇತಿಹಾಸದ ವಿಚಾರಗಳಲ್ಲಿ ಒಂದಿಷ್ಟು ಲೆಕ್ಕ ಹಾಕ್ಕೊಳ್ತಾ ಇದ್ದೆ. ಹಿಂದೆ ಹಿಂಗೆ ಕುರ್ಚಿ ವಿಚಾರದಲ್ಲೆಲ್ಲ ಒಂದಿಷ್ಟು ಗಲಾಟೆಗಳಾಗ್ತಾ ಇದ್ವಲ್ಲ, ರಾಜ ಮಹಾರಾಜರ ಕಾಲದಲ್ಲೆಲ್ಲ. ಏನು ಮಾಡ್ತಾ ಇದ್ರು ಅವಾಗ ಅಂತಂದಾಗ ಮುಗಿಸ್ಬಿಡ್ತಾ ಇದ್ರು. ಎಷ್ಟೋ ಕಥೆಗಳನ್ನು ಕೇಳಿಲ್ವೇನ್ರಿ? ಎಷ್ಟೋ ಇತಿಹಾಸದ ಪುಟಗಳಲ್ಲಿರುವಂತಹ ಚರಿತ್ರೆಯನ್ನು ಓದಿಲ್ವೇನ್ರಿ? ಕಥೆಗಳು ಮತ್ತು ಚರಿತ್ರೆಯಲ್ಲಿರುವಂಥದ್ದಕ್ಕೂ ಸೇಮ್ ಟು ಸೇಮ್ ಕುರ್ಚಿಗೋಸ್ಕರ ಯಾವ ಹಂತಕ್ಕಾದರೂ ಹೋಗ್ತಾರೆ. ಬಟ್ ಈಗಿನ ಪರಿಸ್ಥಿತಿಯಲ್ಲಿ ಹೋಗೋಕ್ಕಾಗಲ್ಲ. ಆವಾಗಿನ ಕಾಲ ಆಗಿದ್ದಿದ್ರೆ ತಿನ್ನೋದ್ರೊಳಗೆ ಏನೋ ಹಾಕ್ಬಿಟ್ಟು ಮುಗಿಸ್ಬಿಡೋದು, ಆಮೇಲೆ ಎಲ್ಲೋ ಕಳಿಸ್ಬಿಡೋದು, ಅವನಿಗೇನೋ ಆಗೋ ರೀತಿಯಲ್ಲಿ ನೋಡ್ಕೊಂಡ್ಬಿಡೋದು, ಇಂಥವೆಲ್ಲ ಆಗಿದವ್ರಿ ಇತಿಹಾಸದಲ್ಲೆಲ್ಲ. ಅದು ಮುಸ್ಲಿಂ ದೊರೆಗಳು ದಾಳಿ ಮಾಡಿದಾಗ, ಅದರಲ್ಲಂತೂ ಬಿಡಿ, ಮುಸ್ಲಿಂ ದೊರೆಗಳದ್ದಂತೂ ಅಪ್ಪನ್ನೂ ಬಿಟ್ಟಿಲ್ಲ, ಅಣ್ಣನೂ ಬಿಟ್ಟಿಲ್ಲ, ತಮ್ಮನ್ನೂ ಬಿಟ್ಟಿಲ್ಲ. ಕುರ್ಚಿ ಬೇಕು ಅಂದರೆ ಎತ್ತೇ ಬಿಡೋದು. ಏನ್ರಿ ಕಥೆಗಳು? ಹಿಂದೂ ರಾಜರಲ್ಲಿ ಆಗಿಲ್ವ? ಅವರೂ ಆಗಿದ್ದಾವೆ, ಹೊಡೆದಾಡ್ಕೊಂಡು ಮಟ್ಟಕ್ಕಾಗಿದ್ದಾವೆ. ಅವನೊಂದು ಪ್ರಾಂತ್ಯ ಇವನೊಂದು ಪ್ರಾಂತ್ಯ ಅಂತ ಹೇಳಿ ಎಲ್ಲ ಆಗಿದ್ದಾವೆ. ಅದೇ ಸೇಮ್ ಟು ಸೇಮ್ ನೋಡಿ, ಇತಿಹಾಸ ಯಾವಾಗಿದ್ರೂ ಕೂಡ ರಿಪೀಟ್ ಆಗುತ್ತೆ ಅನ್ನೋದಕ್ಕೆ ಇದಕ್ಕೆ ಹೇಳೋದು. ಬಟ್ ಸ್ವಲ್ಪ ಡಿಫ್ರೆಂಟ್, ಅಪ್ಗ್ರೇಡ್. ಇಲ್ಲಿ ಹೈಕಮಾಂಡ್ ಅನ್ನೋದೊಂದಿದೆ, ಅವ್ರನ್ನ ಕೇಳಬೇಕು ಅಂತಾರೆ. ಆದರೆ ಈ ಕುರ್ಚಿ ಮೇಲೆ ಕೂತ್ಕೋಬೇಕು. ಆ ಹೈಕಮಾಂಡ್ನವರು ಏನೂ ಹೇಳ್ತಾ ಇಲ್ಲ. ಅವರು ಹೆಂಗಾಗ್ಬಿಟ್ಟಿದೆ ಅಂದರೆ ವೀಕ್ ಆಗಿಬಿಟ್ಟಿದ್ದಾರೆ. ಹಿಂದೆ ರಾಜರ ಕಾಲದಲ್ಲೂ ಕೂಡ ವೀಕ್ ಆಗಿರ್ತಿದ್ರಂತೆ. ಅವಾಗ ಸೈನ್ಯಾಧಿಕಾರಿನೇ ಒಂದೊಂದ್ಸಲ ಮುನ್ನಡೆಸ್ಬಿಡ್ತಿದ್ದಂತೆ. ಈಗಲೂ ಹಂಗೆ ಆಗಿದೆಯಾ ನೋಡಿ ಸ್ಟೋರಿಯನ್ನು. ಕಾಂಗ್ರೆಸ್ನಲ್ಲಿ ತೀವ್ರಗೊಂಡ ಗದ್ದುಗೆ ಗುದ್ದಾಟ. ಪಟ್ಟಕ್ಕಾಗಿ ಬಿಗಿಪಟ್ಟು ಸಡಿಲಿಸಾದ ಡಿಕೆಶಿ. ಹೈಕಮಾಂಡ್ ಕದ ತಟ್ಟಿದ ಡಿಕೆ ಮತ್ತೊಂದು ಬಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಭಾರೀ ಕೋಲಾಹಲವನ್ನೇ ಸೃಷ್ಟಿಸಿದೆ. ಸರ್ಕಾರ 2.5 ವರ್ಷ ಪೂರೈಕೆ ಹೊತ್ತಲ್ಲೇ ಪಟ್ಟದ ಫೈಟ್ ಉಲ್ಬಣಿಸಿದೆ. ನಾ ಕೊಡೆ ನೀ ಬಿಡೆ ಆಟ ತೀವ್ರಗೊಂಡಿದೆ. ಪಟ್ಟಕ್ಕಾಗಿ ಪಾಲಿಟಿಕ್ಸ್ ಸದ್ಯಕ್ಕಂತೂ ಮುಗಿಯೋ ಲಕ್ಷಣಗಳು ಇಲ್ಲ. ಸಿಎಂ ಕುರ್ಚಿಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಹಿಡಿದಿರುವ ಪಟ್ಟು ಯಾವ ಕಾರಣಕ್ಕೂ ಸಡಿಲಿಸಲು ರೆಡಿಯಿಲ್ಲ. ಹೈಕಮಾಂಡ್ ಸ್ಪಷ್ಟನೆಗಾಗಿ ಕಾಯ್ತಾ ಇದ್ದ. ಸದ್ಯ ಕಾಂಗ್ರೆಸ್ನಲ್ಲಿ ಉಲ್ಬಣಗೊಂಡಿರುವ ಅಧಿಕಾರ ಹಂಚಿಕೆ ಗುದ್ದಾಟ ಶಮನಗೊಳಿಸಲು ಹೈಕಮಾಂಡ್ ನಾನಾ ಸರ್ಕಸ್ ಮಾಡ್ತಾ ಇದೆ. ಈ ಮಧ್ಯೆ ಡಿಕೆ ಬಣದ ಮತ್ತೊಂದು ಟೀಮ್ ರಾತ್ರೋರಾತ್ರಿ ದೆಹಲಿ ತಲುಪಿದೆ. 5 ಶಾಸಕರ ತಂಡ ಡಿಕೆ ಶಿವಕುಮಾರ್ ಪರ ಲಾಬಿ ನಡೆಸಲು ಹೈಕಮಾಂಡ್ ಅಂಗಳ ತಲುಪಿದೆ. ಶಾಸಕ ಮಾಗಡಿ ಬಾಲಕೃಷ್ಣ, ಕದಲೂರು ಉದಯಗೌಡ, ಶರತ್ ಬಚ್ಚೇಗೌಡ, ನಯನಾ ಮೋಟಮ್ಮ, ಇಕ್ಬಾಲ್ ಹುಸೇನ್ ಇರೋ ತಂಡ ತಡರಾತ್ರಿ ದೆಹಲಿಯಲ್ಲಿ ಠಿಕಾಣಿ ಹೂಡಿದೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಭೇಟಿಗೆಂದು ಶಾಸಕರು ತೆರಳಿದ್ದು, ಡಿಕೆಶಿಯವರನ್ನ ಸಿಎಂ ಮಾಡುವಂತೆ ಹೈಕಮಾಂಡ್ಗೆ ಒತ್ತಡ ಹೇರಲು ಶಾಸಕರು ಮುಂದಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ತೀವ್ರ ಚರ್ಚೆಯಲ್ಲಿದೆ. ಹೈಕಮಾಂಡ್ ಕೂಡ ಈ ಬಿಕ್ಕಟ್ಟನ್ನ ಬಗೆಹರಿಸಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದೆ. ಈ ನಡುವೆ ಮತ್ತೊಂದು ಶಾಸಕರ ಗುಂಪು, ಅಂದ್ರೆ ಡಿಕೆ ಶಿವಕುಮಾರ್ ಅವರ ಬೆಂಬಲಿಸುವಂತಹ ಶಾಸಕರ ಗುಂಪು ದೆಹಲಿಗೆ ಬಂದಿದೆ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ಪ್ರಯತ್ನವನ್ನ ಕೂಡ ನಿರಂತರವಾಗಿ ಮಾಡ್ತಾ ಇರುವಂತದ್ದು. ಶಾಸಕ ಮಾಗಡಿ ಬಾಲಕೃಷ್ಣ ಅವರ ನೇತೃತ್ವದಲ್ಲಿ 5 ಜನ ಶಾಸಕರು ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಹೈಕಮಾಂಡ್ನ ಬೇರೆ ಬೇರೆ ನಾಯಕರನ್ನ ಭೇಟಿ ಮಾಡಿ ಡಿಕೆ ಶಿವಕುಮಾರ್ ಅವರನ್ನೇ ಮುಖ್ಯಮಂತ್ರಿಯಾಗಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒತ್ತಡ ಹೇರುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಕದ ತಟ್ಟಿದ ಡಿಕೆ ಬಣದ 3ನೇ ಬ್ಯಾಚ್. ಕೆಸಿ ವೇಣುಗೋಪಾಲ್ ಭೇಟಿಯಾಗಿ ಹಕ್ಕು ಮಂಡನೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ 2.5 ವರ್ಷಗಳನ್ನ ಪೂರ್ಣಗೊಳಿಸ್ತಾ ಇದ್ದಂತೆಯೇ ಕೆಲವು ದಿನಗಳಿಂದ ಚರ್ಚೆಯಾಗ್ತಾ ಇದ್ದ ಅಧಿಕಾರ ಹಂಚಿಕೆ ವಿವಾದ ಬಗೆಹರಿಸಲು ವರಿಷ್ಠರ ಮೇಲೆ ಒತ್ತಡ ಹೇರಲು 2 ಬ್ಯಾಚ್ ಶಾಸಕರು ಕಳೆದ ವಾರ ದೆಹಲಿಗೆ ಪ್ರಯಾಣ ಬೆಳೆಸಿದರು. ಈಗ ಮತ್ತೊಂದು ಬ್ಯಾಚ್ ಹೈಕಮಾಂಡ್ ಕದ ತಟ್ಟಿದ್ದು ಒಪಿನಿಯನ್ ಪಡೆಯಲು ಹೈಕಮಾಂಡ್ ಬಾಗಿಲು ತೆಗೆದಿದೆ. ಕೆಸಿ ವೇಣುಗೋಪಾಲ್ ಮುಂದೆ ಡಿಕೆಶಿ ಪಟ್ಟಕ್ಕಾಗಿ ಹಕ್ಕು ಮಂಡಿಸಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಈಗ 2.5 ವರ್ಷ ಪೂರ್ಣ ಆಗಿದೆ. ಹೀಗಾಗಿ ಹೇಗಾದರೂ ಮಾಡಿ ಸಿಎಂ ಪಟ್ಟವನ್ನ ದಕ್ಕಿಸಿಕೊಳ್ಳಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ತೆರೆಮರೆಯಲ್ಲಿ ಸಾಕಷ್ಟು ಕಸರತ್ತುಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಕಸರತ್ತಿಗೆ ಬೆಂಬಲವಾಗಿ ಕೆಲವು ಶಾಸಕರು ಕೂಡ ಜೊತೆಯಾಗಿ ನಿಂತ್ಕೊಂಡಿರುವಂತದ್ದು. ಹೀಗಾಗಿ ದೆಹಲಿಗೆ ಪದೇ ಪದೇ ಬ್ಯಾಚ್ಗಳ ವೈಸ್ ನಲ್ಲಿ ದೆಹಲಿಗೆ ಶಾಸಕರು ಭೇಟಿಯನ್ನ ಕೂಡ ಕೊಡ್ತಾ ಇದ್ದಾರೆ. ಮುಖ್ಯವಾಗಿ ಕಳೆದ ವಾರ 2 ಬ್ಯಾಚ್ಗಳು ಕೂಡ ದೆಹಲಿಗೆ ಬಂದಿದ್ವು. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ, ಅದರಲ್ಲೂ ಕೂಡ ಮುಖ್ಯವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒತ್ತಡವನ್ನ ಹೇರಿದ್ರು. ಈ 2 ಬ್ಯಾಚ್ಗಳು ವಾಪಸ್ ಆದ ಬಳಿಕ ಈಗ ಮತ್ತೊಂದು ಬ್ಯಾಚ್ ದೆಹಲಿಗೆ ಬಂದಿದ್ದು ಮತ್ತಷ್ಟು ಒತ್ತಡ ಹೇರುವಂತ ಪ್ರಯತ್ನಗಳನ್ನ ಬೇರೆ ಬೇರೆ ನಾಯಕರ ಮೂಲಕ ಮಾಡಲಾಗ್ತಾ ಇದೆ. ಈ ಬ್ಯಾಚ್ ವಾಪಸ್ ಆದ ಬಳಿಕವೂ ಕೂಡ ಇನ್ನಷ್ಟು ಶಾಸಕರು ದೆಹಲಿಗೆ ಬರುವಂತ ಸಾಧ್ಯತೆಗಳಿದೆ. ಪಟ್ಟಕ್ಕಾಗಿ ಪಟ್ಟು ಬಿಟ್ಟು ಕೊಡದ ಡಿಕೆಶಿ ಬಣ. ಹೈ ವಾರ್ನಿಂಗು ಮಣಿಯದ ಡಿಕೆ ಕ್ಯಾಂಪ್. ಖರ್ಗೆ ಮಧ್ಯಸ್ಥಿಕೆಗೆ ಡಿಕೆಶಿ ಬಣ ಸೆಡ್ಡು ಹೊಡಿತಾ, ಇನ್ನು ಡಿಕೆಶಿಗೆ ಶಾಸಕರ ಬೆಂಬಲ ಇಲ್ಲ ಎನ್ನುತ್ತಿದ್ದ ಸಿದ್ದರಾಮಯ್ಯ ಬಣಕ್ಕೆ ತಿರುಗೇಟು ನೀಡಲು ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾದ್ರ ಎನ್ನುವ ಪ್ರಶ್ನೆ ಇದೀಗ ಮೂಡಿದೆ. ನನ್ನ ಜೊತೆಯೂ ಹಲವು ಶಾಸಕರಿದ್ದಾರೆ ಎನ್ನುವುದನ್ನು ಮನವರಿಕೆ ಮಾಡಲು ಡಿಕೆ ಶಿವಕುಮಾರ್ ದೆಹಲಿಗೆ ಶಾಸಕರನ್ನ ಕಳಿಸ್ತಾ ಇದ್ದಾರೆ ಎನ್ನುವುದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪಟ್ಟಕ್ಕಾಗಿ ಪಟ್ಟು ಬಿಟ್ಟುಕೊಡದ ಡಿಕೆಶಿ ಬಣ ಹೈಕಮಾಂಡ್ ವಾರ್ನಿಂಗು ಕ್ಯಾರೆ ಅಂತ ಇಲ್ಲ.
ಕಳೆದ 3 ದಿನಗಳಿಂದ ಎಐಸಿಸಿ ಅಧ್ಯಕ್ಷ ಖರ್ಗೆ ಸಮಾಲೋಚನೆ ಮಾಡ್ತಾ ಇದ್ರು. ಡಿಕೆ ಆಪ್ತೇಷ್ಟರು ದೆಹಲಿಗೆ ದಂಡಯಾತ್ರೆ ಕೈಗೊಳ್ತಾ ಇದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಈಗ ಧರ್ಮ ಸಂಕಟದಲ್ಲಿದೆ. ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವಿನ ಈ ಪವರ್ ಶೇರ್ ಕದನವನ್ನು ಹೇಗೆ ಬಗೆಹರಿಸಬೇಕು, ಅಂದರೆ ಸದ್ಯಕ್ಕೆ ಸುಮ್ಮನಿರಿ ಅಂತ ಹೇಳಿ ಕಳಿಸ್ಬೇಕು, ಅಥವಾ ಇದಕ್ಕೇನಾದರೂ ಒಂದು ಮುಲಾಮನ್ನು ಹಚ್ಚಿ ಕಳಿಸ್ಬೇಕು, ಅಥವಾ ಶಾಶ್ವತವಾಗಿ ಪರಿಹಾರವನ್ನು ಕೊಟ್ಟು ಕಳಿಸ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಒಂದು ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದೆ. ಈ ನಡುವೆ ನಾಳೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡೆಲ್ಲಿಗೆ ವಾಪಸ್ ಆಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾಳೆ ಸಂಜೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸುವಂಥ ಸಾಧ್ಯತೆ ಇದೆ. ಪ್ರಮುಖವಾಗಿರ್ತಕ್ಕಂಥದ್ದು ಕರ್ನಾಟಕದ ವಾಸ್ತವ ಸ್ಥಿತಿ ಏನಿದೆ, ಡಿ ಕೆ ಶಿವಕುಮಾರ್ ಬೆಂಬಲಿಗರ ವಾದ ಏನು, ಅಲ್ಲಿ ಏನು ನಡೀತಾ ಇದೆ, ಸಿದ್ದರಾಮಯ್ಯ ಅವರ ಬೆಂಬಲಿಗರ ವಾದ ಏನು, ಅಲ್ಲೇನು ನಡೀತಾ ಇದೆ, ಈ ವಿಚಾರಗಳ ಬಗ್ಗೆ ಸೂಕ್ಷ್ಮವಾಗಿ ರಾಹುಲ್ ಗಾಂಧಿ ಅವರಿಗೆ ಎಲ್ಲ ರೀತಿಯ ಬೇರೆ ಬೇರೆ ವಿಚಾರಗಳನ್ನು ಕೂಡ ಅವ್ರ ಮುಂದೆ ಇಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಭಿಪ್ರಾಯವೂ ಕೂಡ ಈ ಒಂದು ಪವರ್ ಶೇರ್ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಪರಿಗಣನೆಗೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಕಾಂಗ್ರೆಸ್ ಹೈಕಮಾಂಡ್ ತಕ್ಷಣಕ್ಕೆ ಎಲ್ಲ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾ? ಖಂಡಿತವಾಗಿಯೂ ಕೂಡ ಅದು ಸಾಧ್ಯ ಇಲ್ಲ ಈಗ. ಆದರೆ ಕದನ ವಿರಾಮವನ್ನು ಘೋಷಣೆ ಮಾಡಿ, ಅಂದರೆ ಎರಡೂ ಕಡೆಗಳಿಂದಲೂ ಕೂಡ ಸ್ವಲ್ಪ ದಿನ ಸಂಸತ್ ತನಕ ಕಾಯಿರಿ, ಆ ನಂತರ ನಾವು ಒಂದು ತೀರ್ಮಾನವನ್ನು ಪ್ರಕಟ ಮಾಡುತ್ತೀವಿ ಅಂತ ಹೇಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಆದರೆ ಅದನ್ನು ಇವರಿಬ್ಬರು ಒಪ್ತಾರಾ? ಡಿ ಕೆ ಶಿವಕುಮಾರ್ ವಾದ ಏನು? ಪದೇ ಪದೇ ಒತ್ತಡ ತಂತ್ರವನ್ನು ತರುವಂಥದ್ದು. ಅಂದರೆ ಈಗ ಬಿಟ್ಟರೆ ನಮಗೆ ಸಿಗೋಲ್ಲ ಅನ್ನೋದು ಒಂದು ಅವರ ಸ್ಟ್ರಾಟಜಿ. ಆ ಕಾರಣಗಳಿಗೋಸ್ಕರವಾಗಿ ಒತ್ತಡವನ್ನು ಏರ್ತಾ ಇದ್ದಾರೆ. ಹಾಗೆ ಇದನ್ನು ಕಾಂಗ್ರೆಸ್ನ ಹೈಕಮಾಂಡ್ ಹೇಗೆ ಸ್ವೀಕಾರ ಮಾಡುತ್ತೆ ಕಾದ್ ನೋಡಬೇಕಿದೆ. ಕುರ್ಚಿ ಕದನ ದಿನೇ ದಿನೇ ಮತ್ತಷ್ಟು ಕಗ್ಗಂಟು. ಖರ್ಗೆ ಭೇಟಿ ಮಾಡದೆ ಡಿಕೆಶಿ ಸೈಲೆಂಟ್ ಗೇಮ್. ಎಸ್, ಮೊನ್ನೆ ಸಿಎಂ ಸಿದ್ದರಾಮಯ್ಯ ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾಗಿ ತಮ್ಮ ಅಭಿಪ್ರಾಯ ಸಲ್ಲಿಸಿ ಬಂದಿದ್ದಾರೆ. ಡಿಕೆಶಿ ಹಾಗೂ ಅವರ ಬಣದ ವಿರುದ್ಧ ಅಸಮಾಧಾನ ಹೊರಹಾಕಿ ಬಂದಿದ್ದಾರೆ. ಆದರೆ ಡಿಕೆಶಿ ಮಾತ್ರ ಈವರೆಗೂ ಖರ್ಗೆ ಅವರನ್ನ ಭೇಟಿಯಾಗುವ ಪ್ರಯತ್ನ ಮಾಡಿಲ್ಲ. ಬೆಂಗಳೂರಿನಲ್ಲೇ ಇದ್ದರೂ, ತಮ್ಮ ನಿವಾಸದಿಂದ 100 ಮೀಟರ್ ಅಂತರದಲ್ಲೇ ಇದ್ದರೂ ಖರ್ಗೆ ಭೇಟಿಯಾಗಲು ಮುಂದಾಗ್ತಾ ಇಲ್ಲ. ದಿನೇ ದಿನೇ ಮತ್ತಷ್ಟು ಕಗ್ಗಂಟಾಗ್ತಾ ಇದೆ. ಡಿಕೆಶಿ ಖರ್ಗೆ ಅವರನ್ನ ಭೇಟಿ ಮಾಡದೆ ಸೈಲೆಂಟ್ ಗೇಮ್ ಆಡ್ತಾ ಇದ್ದಾರೆ. ತಮ್ಮ ಶಾಸಕರ ದೆಹಲಿ ಭೇಟಿ ತಡೆಯುವ ಸಾಮರ್ಥ್ಯ ಇದ್ದರೂ ತಡೆಯುವ ಗೋಜಿಗೆ ಹೋಗಿಲ್ಲ. ಡಿಕೆಶಿ ಸೈಲೆಂಟ್ ಆಗುವ ಮೂಲಕ ಹೈಕಮಾಂಡ್ ನಾಯಕರನ್ನೇ ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ, ಎಲ್ಲವನ್ನು ಕೂಡ ಸಮಾಲೋಚನೆ ಮಾಡಿದ್ದಾರೆ, ರಾಜ್ಯದ ಪರಿಸ್ಥಿತಿಯನ್ನು ಕೂಡ ಹೇಳಿ ಬಂದಿದ್ದಾರೆ. ಇನ್ನೊಂದು ಕಡೆ ಡಿಕೆಶಿ ಮತ್ತು ಅವರು ಬಣದ ವರ್ತನೆ ಬಗ್ಗೆಯೂ ಕೂಡ ಮುಖ್ಯಮಂತ್ರಿಗಳು ಖರ್ಗೆ ಅವರ ಮುಂದೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆದರೆ 4 ದಿನಗಳಾದರೂ ಕೂಡ ಇನ್ನೂ ಕೂಡ ಡಿಕೆಶಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡೋದಕ್ಕೆ ಮನಸ್ಸು ಮಾಡಿಲ್ಲ. ಯಾಕೆ ಅನ್ನೋಂಥದ್ದು ಕೂಡ ಒಂದು ರೀತಿಯಲ್ಲಿ ಗೊಂದಲ ಮೂಡಿಸಿರುವಂಥದ್ದು. ಇದರ ನಡುವೆ ಡಿಕೆಶಿ ಅವರು ಒಂದು ರೀತಿಯಲ್ಲಿ ಸೈಲೆಂಟ್ ದಾಳವನ್ನು ಉರುಳಿಸ್ತಾ ಇದ್ದಾರೆ. ತಮ್ಮ ಬಣದ ಮತ್ತಷ್ಟು ಶಾಸಕರು ದೆಹಲಿಗೆ ಹೋಗಿದ್ದಾರೆ. ಅವ್ರನ್ನ ತಡೆಯುವಂಥ ಸಾಮರ್ಥ್ಯ ಇದ್ರೂ ಕೂಡ ಅವ್ರನ್ನ ತಡೆಯುವಂತಹ ಗೋಜಿಗೆ ಡಿಕೆಶಿ ಅವರು ಹೋಗಲಿಲ್ಲ. ಈ ಮೂಲಕ ಹೈಕಮಾಂಡ್ ನಾಯಕರನ್ನೇ ಡಿಕೆಶಿ ಅವರು ಒಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ. ಪವರ್ ಶೇರ್ ಫೈಟ್ ದೆಹಲಿಗೆ ಶಿಫ್ಟ್. ದೆಹಲಿಯಲ್ಲೇ ಇರುವ ರಾಹುಲ್ ಗಾಂಧಿ ನಾಳೆ ಸಂದೇಶ ಹೊತ್ತು ತೆರಳುತ್ತಾರಾ ಖರ್ಗೆ? ಅಂದಹಾಗೆ ರಾಹುಲ್ ಗಾಂಧಿ ವಿದೇಶಕ್ಕೆ ತೆರಳಿದ್ದಾರೆ ಎನ್ನೋ ಸುದ್ದಿ ಇತ್ತು. ಆದರೆ ರಾಹುಲ್ ಗಾಂಧಿ ದೆಹಲಿಯಲ್ಲೇ ಇದ್ದು ಇದೀಗ ರಾಜ್ಯ ಕಾಂಗ್ರೆಸ್ ಪವರ್ ಫೈಟ್ ದೆಹಲಿಗೆ ಶಿಫ್ಟ್ ಆಗೋ ಸಂಭವ ಇದೆ. ನಾಳೆ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಭೇಟಿ ಸಾಧ್ಯತೆ ಇದ್ದು ರಾಜ್ಯದ ಸ್ಟೇಟಸ್ ರಿಪೋರ್ಟ್ ನೀಡಲಿದ್ದಾರೆ ಎನ್ನಲಾಗ್ತಾ ಇದೆ. ಖರ್ಗೆ ಅಭಿಪ್ರಾಯದ ಮೇಲೂ ಸಿಎಂ ಡಿಸಿಎಂ ಕರೆದು ಚರ್ಚೆ ನಡೆಸುವ ಸಾಧ್ಯತೆಯೂ ಇದೆ. 6 ನಾಯಕರ ಸಮ್ಮುಖದಲ್ಲಿ ಸಂಧಾನ. ರಾಹುಲ್ ಗಾಂಧಿಗೆ ವಾಸ್ತವ ವರದಿ ಕೊಡಲು ಖರ್ಗೆ ಸಿದ್ಧತೆ. ಸಿದ್ದರಾಮಯ್ಯ ಡಿಕೆಶಿಯ ಅಭಿಪ್ರಾಯ ಬೇಡಿಕೆಗಳ ಬಗ್ಗೆ ಸಂಪೂರ್ಣ ವರದಿ. ಈ ವಾರದಲ್ಲೇ ಹೈಕಮಾಂಡ್ ಮಟ್ಟದಲ್ಲಿ ಉನ್ನತ ಮಟ್ಟದ ಸಭೆ ಸಾಧ್ಯತೆ. 6 ನಾಯಕರ ಸಮ್ಮುಖದಲ್ಲೇ ಪವರ್ ಸಂಧಾನ ಸೂತ್ರ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ವಾದ್ರಾ, ಮಲ್ಲಿಕಾರ್ಜುನ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ನೇತೃತ್ವದಲ್ಲಿ ಮೊದಲ ಸಭೆ. ಈ ಸಭೆಯಲ್ಲಿ ಸಂಧಾನ ಸೂತ್ರ ಸಿದ್ಧಪಡಿಸಲು ಹೈಕಮಾಂಡ್ ತಂತ್ರ. ಬಳಿಕ ಸಿಎಂ ಡಿಸಿಎಂಗೆ ಹೈಕಮಾಂಡ್ ಬುಲಾವ್ ನೀಡಲು ಪ್ಲಾನ್. ಇಬ್ಬರನ್ನು ಒಟ್ಟಿಗೆ ಕೂರಿಸಿ ತೀರ್ಮಾನ ಪ್ರಕಟಿಸುವ ಸಾಧ್ಯತೆ. ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿನಲ್ಲಿದ್ದಾರೆ. ಡಿಕೆಶಿ ಬೆಂಬಲಿತ ಶಾಸಕರ ಒಂದು ಟೀಮ್ ಡೆಲ್ಲಿಲಿದ್ದಾರೆ. ಅಂದರೆ ನೀವು ಕೊಡೋ ತನಕ ನಾವು ಬಿಡೋದಿಲ್ಲ ಅನ್ನೋ ಆಟನೋ ಅಥವಾ ಒತ್ತಡ ತಂತ್ರನೋ ಏನೋ ಗೊತ್ತಿಲ್ಲ. ಟೀಮ್ ಟು ಟೀಮ್ ಡೆಲ್ಲಿಗೆ ಡಿ ಕೆ ಶಿವಕುಮಾರ್ ಬೆಂಬಲಿತ ಶಾಸಕರು ಹೋಗ್ತಾ ಇದ್ದಾರೆ. ನಿನ್ನೆ 7 ಜನ ಶಾಸಕರೊಂದು ಟೀಮ್ ಹೋಗಿದೆ. ಇವತ್ತು ಇಡೀ ಡೆಲ್ಲಿಯಲ್ಲಿ ಎಐಸಿಸಿಯ ಪ್ರಮುಖ ನಾಯಕರನ್ನ ಭೇಟಿ ಹಾಕೋದಕ್ಕೆ ಸರ್ಕಸ್ ಮಾಡ್ತಾ ಇದ್ದಾರೆ. ಅವರ ಪ್ರಮುಖ ಅಜೆಂಡಾ ಒತ್ತಡವನ್ನು ಏರೋದು. ನೀವು ತೀರ್ಮಾನ ಮಾಡಿ ಬಿಡಿ, ಆದರೆ ಸದ್ಯಕ್ಕೆ ಈ ಒಂದು ಇಶ್ಯೂ ಏನಿದೆ ಅದು ಜೀವಂತವಾಗಿರಬೇಕು. ಈ ಸ್ಟ್ರಾಟಜಿಯನ್ನು ಏನಾದರೂ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಒಂದಂತೂ ಸತ್ಯ, ಎಐಸಿಸಿ ಕಾಂಗ್ರೆಸ್ನ ಹೈಕಮಾಂಡ್ ಈ ಶಾಸಕರ ಪೆರೇಡನ್ನು ಯಾವ ರೀತಿ ಸ್ವೀಕಾರ ಮಾಡುತ್ತೆ, ಅಂದರೆ ಇದು ಸರಿ ಅಥವಾ ತಪ್ಪು ಅಂತ ಏನಾದರೂ ಡಿಸೈಡ್ ಮಾಡಿಬಿಡುತ್ತೋ, ಇದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಏನೇ ಇರಲಿ, ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಬಹಿರಂಗವಾಗಿ ಹೇಳ್ತಾ ಇದ್ರು ಕೂಡ ಈ ರೀತಿಯ ಸ್ಟ್ರಾಟಜಿಯನ್ನು ಅವರ ಶಾಸಕರು ಏಕೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಹಾಗಾಗಿಯೇ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಶಾಸಕರ ನಡೆ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ ಅಂತ ಹೇಳಲಾಗ್ತಾ ಇದೆ.
ಹಾಗಾದರೆ ಇದನ್ನು ಕಾಂಗ್ರೆಸ್ ಹೈಕಮಾಂಡ್ ಹೇಗೆ ಸಾಲ್ವ್ ಮಾಡುತ್ತೆ? ಕಾದು ನೋಡಬೇಕಿದೆ. ಬೆಂಗಳೂರು ವಾರಂಟಿ ಬೇಡ, ಡೆಲ್ಲಿ ಗ್ಯಾರಂಟಿ ಬೇಕು. ಇದೇ ವಾರದಲ್ಲಿ 12 ಡಿಕೆಶಿ ಟೀಮ್ ಡೆಲ್ಲಿ ಪರೇಡ್. ಇನ್ನು ಖರ್ಗೆ ಡೆಲ್ಲಿಗೆ ವಾಪಸ್ ತೆರಳಿದ ಬಳಿಕ ಮತ್ತೊಂದು ಸುತ್ತಿನ ಪರೇಡ್ ಹೈಕಮಾಂಡ್ ಅಂಗಳದಲ್ಲಿ ನಡೆಯುವ ಸಾಧ್ಯತೆ ಇದೆ. ಬೆಂಗಳೂರು ವಾರಂಟಿ ಬೇಡ, ಡೆಲ್ಲಿ ಗ್ಯಾರಂಟಿ ಬೇಕು. ಒತ್ತಡ ನಮ್ದು, ತೀರ್ಮಾನ ನಿಮ್ದು ಅಂತ ಹೈಕಮಾಂಡ್ನಿಂದ ಸರಿಯಾದ ರಿಸಲ್ಟ್ ಹೊರಬೀಳುವ ತನಕ ಪರೇಡ್ ನಡೆಸೋ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತಾರೆ. ಅದೆಲ್ಲ ನಾವು ನಿನ್ನೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಖರ್ಗೆ ಅವರು ಮಾತಾಡಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಹಂಗಾಗಿ ಏನು ಪಕ್ಷದ ವರಿಷ್ಠರು ಕರೆದ ಅಭಿಪ್ರಾಯ ಕೇಳಿದಾಗ ಹೇಳ್ಬೋದು ಅಷ್ಟೇ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕುದುರೆ ವ್ಯಾಪಾರ ಬಾಂಬ್. ಆಫರ್ 100 ಕೋಟಿ ತಲುಪಲಿದೆ ಎಂದ ಕಾರಜೋಳ. ಕಾಂಗ್ರೆಸ್ ಕುರ್ಚಿ ಕದನದಲ್ಲಿ ಬಿಜೆಪಿ ಕುದುರೆ ವ್ಯಾಪಾರದ ಬಾಂಬ್ ಎಸೆದಿದ್ದಾರೆ. ನಿನ್ನೆ ಛಲವಾದಿ ನಾರಾಯಣಸ್ವಾಮಿ ಆರೋಪಕ್ಕೆ ಸಂಸದ ಗೋವಿಂದ ಕಾರಜೋಳ, ವಿಪಕ್ಷ ನಾಯಕ ಅಶೋಕ್ ದನಿಗೂಡಿಸಿದ್ದಾರೆ. ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿಗೆ ಆಫರ್ ನಡೆದಿದೆ. ಈ ವಾರದಲ್ಲಿ 100 ಕೋಟಿ ತಲುಪಲಿದೆ ಅಂತ ಗೋವಿಂದ ಕಾರಜೋಳ ಬಾಂಬ್ ಹಾಕಿದ್ದಾರೆ. ಡಿಕೆಶಿ ಬಳಿ ಈ ಮೊದಲು 11 ರಿಂದ 12 ಶಾಸಕರಿದ್ದರು. ಈಗ 70 ಇದ್ದಾರೆ. ಇದು ಹೇಗೆ ಸಾಧ್ಯ? ಮ್ಯಾಜಿಕ್ ಆಯ್ತಾ? ಸೀಕ್ರೆಟ್ ವೋಟಿಂಗ್ಗೆ ಡಿಕೆಶಿ ಒತ್ತಾಯ ಹಾಕ್ತಾ ಇದ್ದಾರಂತೆ ಅಂತ ಆರೋಪಿಸಿದ್ದಾರೆ. ಅವರು ಕೇವಲ ಕುರ್ಚಿಗಾಗಿ ಪ್ರತಿನಿತ್ಯ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಗುಂಪು ಗುಂಪಾಗಿ ದೆಹಲಿಗೆ ಹೋಗ್ತಾ ಇದ್ದಾರೆ. ಮತ್ತು ಕುದುರೆ ವ್ಯಾಪಾರ ಭಾಳ ಜೋರಾಗಿದೆ. ಮೊನ್ನೆ ದಿನ ಯಾರೋ ಹೇಳಿದರು 50 ಕೋಟಿ ಆಫರ್ ಅದ ಅಂಥೇಳಿ. ನಿನ್ನೆ ದಿನ ಹೇಳ್ತಾರೆ 75. ಬಹುಶಃ ಈ ವಾರದಲ್ಲಿ ಒಂದು 100 ಕೋಟಿಗೆ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. 60 ಕೋಟಿ 70 ಕೋಟಿ ಹಣ ಟ್ರಾನ್ಸ್ಫರ್ ಆಗ್ತಾ ಇದೆ ಅವರ ಅಕೌಂಟ್ಗಳಿಗೆ. ಅಂದರೆ ಕುದುರೆ ವ್ಯಾಪಾರ ಶುರು. ನೀರಾವರಿ ಸಚಿವರಂತೂ ಅವ್ರು ಪೂರ್ತಿ ಬಿಸಿ ಬಿಡಿ. ಅವ್ರ ಹೊಲಕ್ಕೆ ನೀರು ಹರಿಸ್ಕೊಳಕ್ಕೆ ಅವರ ಅಧಿಕಾರಕ್ಕೆ ಕಾದ್ಕೊಂಡು ಕೂತಿದ್ದಾರೆ ಹೊರತು ರಾಜ್ಯದ ರೈತರ ಹೊಲಗಳಿಗೆ ನೀರು ಬರಬೇಕು ಅಂತ ಅವರು ಯಾವತ್ತೂ ಯೋಚನೆನೇ ಮಾಡಿಲ್ಲ. ನನಗನ್ಸುತ್ತೆ ನೀರಾವರಿ ಇಲಾಖೆಯಲ್ಲಿ ಒಂದು ಸಭೆನೇ ಮಾಡ್ದಂಗೆ ಕಾಣಿಸಿಲ್ಲ. ಸದ್ಯ ಖಡಕ್ ಆಗಿ ಆಕ್ಷನ್ ತೆಗೆದುಕೊಳ್ಳುವ ಪರಿಸ್ಥಿತಿಯಲ್ಲೂ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲ. ಸಿಎಂ ಡಿಸಿಎಂ ಯಾರ ಪರ ನಿರ್ಧಾರ ಕೈಗೊಂಡ್ರೂ ಪಕ್ಷಕ್ಕೆ ಡ್ಯಾಮೇಜ್. ಇಬ್ಬರ ನಡುವೆ ಸಂಧಾನ ಬಿಟ್ಟು ಹೈಕಮಾಂಡ್ಗೆ ಬೇರೆ ಆಯ್ಕೆಯೇ ಇಲ್ಲ. ಇಬ್ಬರನ್ನೂ ಒಟ್ಟಿಗೆ ಕೂರಿಸಿ ಮಾತನಾಡಿ ಗೊಂದಲಗಳು ಆಗದಂತೆ ನಿರ್ಧಾರ ಮಾಡಬೇಕು. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.